ಮೇಡಮ್ಗೆ ಎಲ್ಲ ಗೊತ್ತಾಗೋಯ್ತು. ಏನ್ ಗೊತ್ತಾಯ್ತು? ನಾನು ರಾಕೆಟ್ ಬಿಟ್ಟು ಟ್ಯೂಬ್ಲೈಟ್ ಹೊಡೆದಾಕಿದ್ದು, ಕುಸ್ತಿ ಆಡೋಕ್ಕೋಗಿ ಬೆಂಚ್ ಮುರಿದಾಕಿದ್ದು, ಶೇಖರನ್ ಕಾಲ್ ಕೊಟ್ಟು ಬೀಳ್ಸಿದ್ದು, ಕ್ಲಾಸಲ್ಲಿ ಕ್ರಿಕೆಟ್ ಆಡಿದ್ದು, ಕಿಟಕಿ ಗ್ಲಾಸ್ ಹೊಡೆದಾಕಿದ್ದು, ಬೆಂಚ್ ಮುರಿದಾಕಿದ್ದು, ಬಂಕ್ ಹೊಡೆದಿತ್ತು, ಎಲ್ಲ ಗೊತ್ತಾಗೋಯ್ತು. ಲೋ ಏನು ನೀನು ಅಂಗಡಿ ಕೊಡೋ ಲಿಸ್ಟ್ ಹೇಳ್ದಂಗೆ ಇಷ್ಟು ಉದ್ದಕ್ಕೆ ಹೇಳ್ತಿದ್ಯಲ್ಲ. ಇಷ್ಟೆಲ್ಲ ಗೊತ್ತಾಗಿದೆ ಅಂದ್ರೆ ಇವತ್ತು ನಿನ್ ಗ್ಯಾರಂಟಿ ಹೋಗೇನೆ. ಅದಕ್ಕೆ ಕಣೋ ನೆಕ್ಸ್ಟ್ ಏನ್ ಮಾಡ್ಲಿ ಅಂತ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಸರಿ, ಏನೋ ಮಾಡ್ತೀಯಾ? ನೇರ ಸ್ಟಾಫ್ ರೂಮಿಗೆ ಹೋಗ್ಬಿಟ್ಟು ಮೇಡಮ್ ಚೇಂಬರ್ ಹತ್ರ ನಿಂತ್ಕೊಂಡು ಕಾಲಿಗೆ ಬಿದ್ಬಿಡ್ತೀಯಾ? ಇಲ್ಲಪ್ಪ, ಕಾಲ್ ಕತ್ಕೊಂಡ್ಬಂದ್ಬಿಡ್ತೀನಿ. ಲೋ, ಇಷ್ಟೆಲ್ಲ ಆದ್ರೂ ನೀನ್ ಬುದ್ಧಿ ಬಿಡಲ್ವಲ್ಲ. ಉಟ್ಕೊಳೋಣಮ್ಮ, ಸುಟ್ರು ಹೋಗಲ್ಲ. 4 ಕೊಟ್ರೆ ನನಗ್ ಕೊಡೋನ್ ಯಾರ? ತಿರುಗ್ ನೋಡಲ್ಲ, ಮಿಸ್ ಬಂದ್ರು. ಲೋ ಮಗ, ಇವತ್ತು ನನ್ನ ಕತೆ ಮುಗಿತು ಕಣೋ. ಸುಮ್ಮನೆ ಒಂದು ಟ್ರಿಪ್ಪಿಗೆ ಹೋಗ್ಬೇಕಾಗಿ